ಹಾಯ್ ವೆಲ್ಕಮ್ ಟು ಮೈ ಚಾನಲ್. ನನ್ನ ಮೊದಲನೇ ಮಿನಿ ವ್ಲಾಗ್. ಇದರಲ್ಲಿ ನಾನು ಪಾಲ್ಪೇಷನ್ ಮೆಥಡಲ್ಲಿ ಹೇಗೆ ಬಿ ಪಿನ ಚೆಕ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಬ್ರೇಕಿಯಲ್ ಆರ್ಟ್ರಿ ಮೇಲೆ ಸ್ವಲ್ಪ ಮೇಲೆ ಬಿ ಪಿ ಕಫ್ನ ಟೈ ಮಾಡಿ ನಂತರ ಪೊಸಿಷನ್ ನೀಟಾಗಿ ನೋಡ್ಕೋಬೇಕು. ಅದಾದಮೇಲೆ ವಾಲ್ವ್ನ ಟೈಟ್ ಮಾಡಿ ಪಲ್ಸ್ನ ಫೀಲ್ ಮಾಡಬೇಕು. 3 ಬೆರಳಿಂದ ನಾವು ಪಲ್ಸ್ನ ಫೀಲ್ ಮಾಡಬೇಕು. ತಮ್ ಫಿಂಗರ್ನ ಯೂಸ್ ಮಾಡಬಾರ್ದು. ಅದಾದಮೇಲೆ ಬಲ್ಬಿಂದ ಸ್ವಲ್ಪ ಇನ್ಫ್ಲೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ನಿಧಾನಕ್ಕೆ ಇನ್ಫ್ಲೇಟ್ ಮಾಡ್ತಾ ಹೋಗಬೇಕು. ಎಲ್ಲಿ ಸಿಸ್ಟಾಲಿಕ್ ರೇಟ್ ಅಂದರೆ ಕರೆಕ್ಟ್ ಬಿ ಪಿ ಇರುತ್ತೋ ಅಲ್ಲಿ ಪಲ್ಸ್ ಡಿಸಪಿಯರ್ ಆಗುತ್ತೆ. ಅದಕ್ಕಿಂತ 30 mmHg ಮೇಲೆ ಇನ್ಫ್ಲೇಟ್ ಮಾಡಿ ಮತ್ತೆ ಕನ್ಫರ್ಮೇಷನ್ಗೋಸ್ಕರ ಮೆಲ್ಲಗೆ ಕೆಳಗೆ ಬರ್ತಾ ಹೋಗಬೇಕು. ನಮಗೆ ಆವಾಗ ಮತ್ತೆ ಪಲ್ಸ್ ಫೀಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ರಿಲೀಸ್ ಮಾಡಿದಾಗ ಎಲ್ಲಿ ನಮಗೆ ಮತ್ತೆ ಪಲ್ಸ್ ಫೀಲ್ ಆಗುತ್ತೋ ಅದೇ ಸಿಸ್ಟಾಲಿಕ್ ಲೆವೆಲ್. ಫಸ್ಟ್ ರೀಡಿಂಗ್ಸ್ನ ಸಿಸ್ಟಾಲಿಕ್, ಲಾಸ್ಟ್ ರೀಡಿಂಗ್ಸ್ನ ಡಯಾಸ್ಟೋಲಿಕ್ಸ್ ಅಂತ ಕರಿತೀವಿ. ಪಾಲ್ಪೇಷನ್ ಮೆಥಡಲ್ಲಿ ಡಯಾಸ್ಟೋಲಿಕ್ ಪ್ರಾಪರಾಗಿ ಗೊತ್ತಾಗಲ್ಲ. ಸಿಸ್ಟಾಲಿಕ್ ನಾವು ತುಂಬ ಈಸಿಯಾಗಿ ರೆಕಗ್ನೈಸ್ ಮಾಡಬಹುದು. ಇದು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು.